ಮದ್ದು ಕೊಡ್ತಿದ್ರಿ ಅಲ್ಲಿ ಕೊಟ್ಟು ಕಿಸನ್ ತಯಾರು ಮಾಡ್ತಿದ್ರು, ಇಲ್ಲಿ ತಂದು ಅವನ್ನ ಸಂಗ್ರಹ ಮಾಡ್ತಿದ್ರು. ಇದು ನೆಲಮನೆ ಐತ್ರಿ ಇದು ಎಲ್ಲ. ಇವಾಗ ಹಲಗಲಿಯಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ನಾವು ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದೀವಿ. ಯಾವುದು ಸ್ಥಳ ಏನು ಅಂತ ಇಲ್ಲಿಗೆ ಹೋಗಿ ಮಾತಾಡ್ತೀನಿ ಬನ್ನಿ. ಮದ್ದು ಸಂಗ್ರಹ ಮಾಡಿದಂಥ ಸ್ಥಳ. ನಾವಿವಾಗ ಬಂದಿರೋದೇ ಮದ್ದು ಸಂಗ್ರಹ ಮಾಡಿದಂಥ ಸ್ಥಳ ಇದು. ನಮ್ಮ ಹಲಗಲಿ ಬೇಡರು ಮದ್ದುಗುಂಡುಗಳನ್ನ ಇಲ್ಲೇ ಸಂಗ್ರಹ ಮಾಡ್ತಾ ಇದ್ರು. ಯಾವ ರೀತಿ ಇತ್ತು ಹಾಗಾದ್ರೆ ಅವರ ಯುದ್ಧ ತಂತ್ರಗಾರಿಕೆ ಅಂತ ಹೇಳಿ ಇಲ್ಲಿ ನಮ್ಮ ಅಜ್ಜಾರು ಹೇಳ್ತಾರೆ. 157ನೇ ಇಸ್ವಿ ಒಳಗೆ ನಮ್ಮಲ್ಲಿ ಏನು ಮದ್ದು ತಯಾರು ಮಾಡ್ತಿದ್ರು ಆಗಿನ ಕಾಲದಾಗ, ಆ ಮದ್ದು ಸಂಗ್ರಹ ಮಾಡಿದಂಥ ಸ್ಥಳ ಇದು. ಸೀಕ್ರೆಟ್ ಪ್ಲೇಸ್ ಹಾಗಾದ್ರೆ. ಸೀಕ್ರೆಟ್ ಪ್ಲೇಸ್. ಇದು ಯಾರಿಗೇನು ಆಗಿನ ಬ್ರಿಟಿಷರಿಗೆ ಗೊತ್ತಾಗಬಾರ್ದು ಅನ್ನೋ ವಿಚಾರಕ್ಕಾಗಿನೇ ಇದನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡ್ಕೊಂಡು ಇಡ್ತಿದ್ರು. ಈಗ ಅದು ಸ್ವಾತಂತ್ರ್ಯ ನಂತರ ಏನೈತಿ, ಇಲ್ಲಿ ಮತ್ತೊಬ್ಬ ಶೂರ ಸಾಹಸ ವೀರ ಹೊಂಟೋದ್ರಿಂದ ಅವ 700 ಕರಿ ತೊಗೊಂಬಂದಾನು. ಅಂದ್ರೆ ಕರಿ ಎತ್ತಿಸ್ ಹರಿತಾರಲ್ರಿ ಇದ್ರೊಳಗೆ, ಕಾರು ನೀವು ಕರಿ ಎತ್ತೇಳಿ. ಆಗ 700 ಕರಿ ತಂದ ಸಂಬಂಧ ಅವ್ನು ಕರಿಯಪ್ಪತ್ತಿಸ್ನ ಅವನೊಂದು ಗುಡಿ ಕಟ್ಟಿಸಿ ಇಲ್ಲಿ ಇದು ಮಾಡ್ಯಾರ ಅವರು. 700 ಕರಿತ ಅವನು ಒಬ್ಬ ಸಾಹಸವೀರ. ಹಿಂಗಾಗಿ ಅದು ನಶಿಸಿ ಹೋಗೈತಿ. ಮದ್ದುಗುಂಡು ಇಟ್ಟಂಥ ಜಾಗ ಅಲ್ಲಿ ದೇವಸ್ಥಾನ ಮಾಡಿಕೆಸಿಂದ ಈಗ ಅದೊಂದು ಗುಡಿ ಕಟ್ಟಿಬಿಟ್ಟಾರ. ಸ್ವಾತಂತ್ರ್ಯ ನಂತರ ಆದದ್ದಂತ ಇದು. ಮದ್ದುಗುಂಡುಗಳು ಎಷ್ಟು ಸಂಗ್ರಹ ಮಾಡ್ತಾ ಇದ್ರು? ಯಾಕಂತ ಹೇಳಿ ಬೇಡರ್ ಅಂತ ಹೇಳಿದ್ರೆ ಆಯುಧಗಳು ಬೇಕಿತ್ತು. ಮದ್ದುಗುಂಡುಗಳನ್ನ ಹೇಗೆ ಅರಿತಾ ಇದ್ರು? ಎಲ್ಲಿಂದ ಯಾವ ರೀತಿ ಇತ್ತು ಅವರ ಟೆಕ್ನಾಲಜಿ ಅಂದರೆ ಈಗ ಮದ್ದು ತಯಾರು ಮಾಡುವಂಥದ್ದು ಹೇಳಿಕೊಟ್ಟು ನಿಂಬಾಳ್ಕರ್ ಬಾಲಾಜಿ ನಿಂಬಾಳ್ಕ ಅವನ ಸಲಹೆ ಪ್ರಕಾರ ಅವನ್ನೆಲ್ಲ ಅಲ್ಲಿ ಇನ್ನೊಂದು ಇಲ್ಲಿ 2 ಕಿಲೋಮೀಟರ್ ದೂರ ಮ್ಯಾಗ ಮದ್ದು ಕುಟ್ಟಿ ಕೆಸನ್ ತಯಾರು ಮಾಡುವಂಥ ಒಂದು ಕಲ್ಲು ಐತ್ರಿ ಅದು. ಕಲ್ಲು. ಹಾಂ, ಮದ್ದು ಕುಟ್ಟಿ ತಯಾರು ಮಾಡೋದು ಅದು. ಆ ಕಲ್ಲನ್ನು ನಾವು ಈಗ ಹೋಗಿ ನೋಡಿ ಬರೋಣ್ರಿ. ಅಲ್ಲಿ ಕುಟ್ಟಿ ತಯಾರು ಮಾಡೋದು, ಇಲ್ಲಿ ತಂದು ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ರು ಅವರು. ಅಲ್ಲಿ ಕುಟ್ಟಿ ಅಂದ್ರೆ ಅದು ನಿರ್ಜನವಾದಂಥ ಪ್ರದೇಶ ಆಗಿನ ಕಾಲದಾಗ. ಅದು ದಟ್ಟಾರಣ್ಯ ಇರ್ತದೆ, ನಿರ್ಜನವಾದಂಥ ಪ್ರದೇಶ. ಮದ್ದು ಕೊಡ್ತಿದ್ರಿ ಅಲ್ಲಿ ಕುಟ್ಟಿ ಕೆಸನ್ ತಯಾರು ಮಾಡ್ತಿದ್ರು, ಇಲ್ಲಿ ತಂದು ಅವನ್ನ ಸಂಗ್ರಹ ಮಾಡ್ತಿದ್ರು. ಇದು ನೆಲಮನೆ ಐತ್ರಿ ಇದು ಎಲ್ಲ. ಇದು ಕೆಳಗೆ ಅಷ್ಟು ದೊಡ್ಡದು ದೊಡ್ಡದೊಂದು ನೆಲಮನೆ ಇತ್ತು. ಇದ್ರೊಳಗೆ ಸಂಗ್ರಹ ಮಾಡಿ ಇಡ್ತಿದ್ರು ಅವನು. ಸಂಗ್ರಹ ಮಾಡಿ ಇಡ್ತಿದ್ರು. ಆಮೇಲೆ ಇತ್ತಿತ್ತಲಾಗಿ ಇದು ಸ್ವಾತಂತ್ರ್ಯ ನಂತರ ಆದಂಥ ಗುಡಿ ರೀ ಇದು. ಅವ್ರ ಅಭಿಮಾನಿಕಾಗಿ ಇವನ್ನೆಲ್ಲಾನು ಇವನ್ ಚಿತ್ರಗಳು ಬಿಡಿಸ್ಯಾರ, ಇವನು ಇದು ಮಾಡ್ಯಾರ. ವಾಲ್ಮೀಕಿ ಅವರು. ಆಮೇಲೆ ಇದು ಅವ್ರಿಗೆ ಗದ್ಗೆ ತೀರ್ಸಿಂದ ಅವರು ಒಂದು ಪೂಜೆ ಮಾಡ್ಕೊಳಕ ಇದು ಮಾಡ್ಯಾರ ಅವರು. ಇಲ್ಲಿ ಅಂದ್ರೆ ಕೆಳಗಡೆ ನೆಲಮಾಳಿಗೆಗೆಲ್ಲ ಹೋಗ್ಬೋದಿತ್ತು ಅವಾಗ. ಇವಾಗೆಲ್ಲ ಕ್ಲೋಸ್ ಆಗಿದ್ಯಾ? ಕ್ಲೋಸ್ ಆಗಿದೆ. ಯಾವ ಕಡೆ ಎಂಟ್ರಿ ಇತ್ತು ನೆಲಮಾಳಿಗೆಗೆ? ಅದು ಇಲ್ಲೇನೆ. ಈ ನೀವೇನಾದ್ರೂ ನೋಡಿದ್ರಾ? ನಾವೇನು ನೋಡಿಲ್ಲ. ಹಾಗೆ 1850 ಇದ್ದೀವ್ರಿ. ಅಲ್ಲಲ್ಲ, ಇದನ್ನ ಮಾಡ್ರೇಟ್ ಮಾಡಿದ್ದು ಯಾವಾಗ? ಮಾಡ್ರೇಟ್ ಮಾಡಿದ್ದು ಸ್ವಾತಂತ್ರ್ಯ ನಂತರ ಆದದ್ರಿ. ಅಂದ್ರೆ ಇದು ಪೂರ ಊರೆಲ್ಲ ಸುಟ್ಟು ಇದು ಆಯ್ಕೆ ಮಾಡರ್ನ್ ಆದದ್ನ 10 ವರ್ಷದ ನಂತರ ಅಲ್ಲ ಹೇಳಿನಲ್ರಿ ನಾನು. ಆ ನಂತರ ಇದೆಲ್ಲ ಆದದ್ದು. ಓಕೆ. ಅಂದ್ರೆ ಇಲ್ಲಿ ನೆಲಮಾಳಿಗೆಯಲ್ಲಿ ಮದ್ದುಗುಂಡುಗಳನ್ನ ಸಂಗ್ರಹ ಮಾಡ್ತಾ ಇದ್ದಂತ ಒಂದು ಹಲಗಲಿ ಬೇಡರ ಸೀಕ್ರೆಟ್ ಪ್ಲೇಸ್ ಇದು. ಮದ್ದುಗುಂಡುಗಳ ಇಡುವಂತ ಒಂದು ರಹಸ್ಯ ಸ್ಥಳ ಇದು. ಅವ್ರು ಎಲ್ಲಿ ಮದ್ದುಗುಂಡುಗಳನ್ನ ತಯಾರು ಮಾಡ್ತಾ ಇದ್ರು ಅಂತ ಹೇಳಿ ನಾವು ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ, ಬನ್ನಿ. ಪೂರ್ವಿ ನೀರು ಕುಡಿಯೋಕಿಲ್ಲೇ ಇದು ಮಾಡ್ತಿದ್ರು. ಮೊದಲು ಕುಡಿಯೋಕೆ ಇಲ್ಲೇ ನೀರು ವ್ಯವಸ್ಥೆ ಇದ್ದಿದ್ದ. ಅದೇನು ಕಟ್ಟು ಅಲ್ಲಿ ಒಡ್ಡು ಹಾಕೊಂಡ್ರಿ. ಅಂದ್ರೆ ನೀರಿನ ಮಣ್ಣು ಕೊರಕಲಾಗಬಾರ್ದು ಅನ್ನೋ ಸಂಬಂಧ ಅವನ್ನೆಲ್ಲ ಅಲ್ಲಿ ತಡೆಗೋಡೆಗಳನ್ನ ಹಾಕ್ಯಾರ. ಅಲ್ಲಿ ಅಂಥವು ನಾನು ಹಾಕದವ್ರು ಅದ್ರ ಹಿಂದ್ರಿ. ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಮತ್ತೆ ಇದು ಕಾಡ್ ಕಾಣಿಸ್ತಿದೆಯಲ್ಲ, ಅದೇ ಹೌದು? ಮತ್ತೆ ಕಾಡು ಎಲ್ಲ ಜಂಗಲ ಪೂರ್ವಿ ಮೊದಲು ಇದ್ದದ್ದಾರಿ ಇದು ಆಗಿಂದ. ಹಾಗಾದ್ರೆ ಬೇಟೆ ಆಡ್ತಿದ್ದ ಅವಾಗ ಇಲ್ಲೇನೆ? ಇಲ್ಲೇನೆ ರೀ. ಹಾಗಾದ್ರೆ ನಾವು ನೋಡ್ಬೇಕಾಗಿದ್ದ ಹಲಗಲಿ ಹೇಗಿತ್ತು ಅಂತ ಹೇಳಿದ್ರೆ ಆ ಕಾಡ್ ನೋಡಿ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದೇ ಹಲಗಲಿ ಆಗಿತ್ತು ಕಂಪ್ಲೀಟ್ ಆಗಿ. ಯಾಕೆ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಕಾಡು ಮರಗಳಿತ್ತು. ಇವಾಗ ನಗರೀಕರಣ ಆಗಿರೋದ್ರಿಂದ, ಜನಸಂಖ್ಯೆ ಕೂಡ ಹೆಚ್ಚಾಗಿರೋದ್ರಿಂದ ಇವಾಗ ಅಲ್ಲಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಹಲಗಲಿಯ ಪಿಕ್ಚರ್ ಹೇಗಿತ್ತು ಅಂತ ಹೇಳಿದ್ರೆ ಆ ಕಾಡ್ ನೋಡಿ ಅಲ್ಲಲ್ಲಿ ಮನೆಗಳಿದ್ದು ಆ ರೀತಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಊರು. ಇಲ್ಲಿ ನೋಡಿ ಪಕ್ಕದಲ್ಲಿ ಎಷ್ಟು ದೊಡ್ಡ ಕೆರೆ ಇದೆ, ಮತ್ತೆ ಒಡ್ಡುಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದ್ರ ಸುತ್ತ ಪರಿಸರ ಸಖತ್ತಾಗಿದೆ. ನೇಚರೇ ಒಂದು ರೀತಿಯಾಗಿ ಅದ್ಭುತ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ.
ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.